ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಪಂಚಮುಖಿ ರುದ್ರಾಕ್ಷಿ ಧರಿಸುವುದರಿಂದ ಏನೆಲ್ಲ ಶುಭ ಫಲಗಳು ಇವೆ ಅಂತ ನೋಡೋಣ. ಯಾರೆಲ್ಲ ಧರಿಸಿದ್ರೆ ನಿಮಗೆ ಉತ್ತಮ ಲಾಭ ಆಗುತ್ತೆ ಅನ್ನೋದು ನಾವು ಇವಾಗ ನೋಡ್ತಾ ಹೋಗೋಣ. ಜ್ಞಾನ ಮತ್ತು ಈ ಒಂದು ಬುದ್ಧಿ ವಿಕಾಸ, ಮಾನಸಿಕ ಒತ್ತಡ ನಿವಾರಣೆ ಆಗುತ್ತೆ, ಆರೋಗ್ಯದ ಒಂದು ರಕ್ಷಣೆ ಆಗುತ್ತೆ ಮತ್ತು ಈ ಒಂದು ಪಾಪ ಕರ್ಮಗಳು ನಾಶ ಆಗೋಗುತ್ತೆ, ಸಮೃದ್ಧಿ ಆಗುತ್ತೆ ಮನೆಯಲ್ಲಿ ಮತ್ತು ಕೀರ್ತಿ ಉಂಟಾಗುತ್ತೆ. ಇದನ್ನ ಈ ವಿದ್ಯಾರ್ಥಿಗಳು ಧರಿಸೋದ್ರಿಂದ ತುಂಬಾ ಉತ್ತಮ ಶುಭ ಫಲಗಳು ಮತ್ತು ಈ ಆರೋಗ್ಯದ ಸುಧಾರಣೆಗಾಗಿ, ಮಾನಸಿಕ ಶಾಂತಿ ಬಯಸುವವರು ಮತ್ತು ಈ ಒಂದು ಗುರು ದೋಷ ಇದ್ರೆ ಅವರು ಕೂಡ ಇದನ್ನ ಹಾಕೋಬಹುದು. ಈ 5 ಮುಖದ ರುದ್ರಾಕ್ಷಿ ತುಂಬಾನೇ ಒಳ್ಳೆಯದು. ಯಾರೆಲ್ಲ ಹಾಕಿಲ್ಲ ಅವರು ಆದಷ್ಟು ಸಿಕ್ಕಿದ್ರೆ ಈ ರುದ್ರಾಕ್ಷಿಯನ್ನ ಧರಿಸಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ವಿಶ್ವದ ಇತಿಹಾಸದಲ್ಲೇ ಮಹತ್ತರವಾದ ಸಾಧನೆಗಳು ಎಂದಿಗೂ ಸುಲಭವಾಗಿ ಸಿಕ್ಕಿದ್ದಲ್ಲ. ಈ ರಾಮಾಯಣದ ಒಂದು ಅದ್ಭುತ ಪ್ರಸಂಗವನ್ನು ನಾವಿಲ್ಲಿ ನೆನಪಿಸಿಕೊಳ್ಳೇಬೇಕು. ಈ ಸೀತಾಮಾತೆಯ ಹುಡುಕಾಟದಲ್ಲಿ ಹನುಮಂತ ದೇವರು ಸಮುದ್ರದ ಮಾರ್ಗವಾಗಿ ಲಂಕೆಯತ್ತ ಹಾರುತ್ತಿರುವಾಗ ಈ ಸಾಗರದ ಆಳದಿಂದ ಈ ಒಂದು ಮೈನಾಕ ಪರ್ವತವು ಮೇಲಕ್ಕೆ ಬರುತ್ತೆ. ಅದು ಆಂಜನೇಯನನ್ನು ನೋಡಿ, ಹೇ ಮಹಾವೀರನೇ, ನೀನು ಈ ಸುದೀರ್ಘ ಪ್ರಯಾಣದಿಂದ ಸುಸ್ತಾಗಿರಬಹುದು, ದಯವಿಟ್ಟು ನನ್ನ ಶಿಖರದ ಮೇಲೆ ಕುಳಿತು ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೋ ಎಂದು ಹೇಳುತ್ತೆ. ಆದರೆ ಆ ಕ್ಷಣದಲ್ಲಿ ಹನುಮಂತ ನೀಡಿದ ಉತ್ತರ ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಪಾಠ ಅಂತಲೇ ಅನ್ಬಹುದು. ಈ ರಾಮನ ಕಾರ್ಯವು ಪೂರ್ಣಗೊಳ್ಳುವವರೆಗೂ ನನಗೆ ವಿಶ್ರಾಂತಿ ಎಲ್ಲಿದೆ ಮೈನಾಕ ಎಂದು ಹೇಳಿ ತನ್ನ ಪಯಣವನ್ನು ಮುಂದುವರಿಸುತ್ತೆ. ಇದೇ ರೀತಿ ಅಪ್ರತಿಮ ಸಂಕಲ್ಪ, ವೇಗ ಮತ್ತು ಕರ್ತವ್ಯ ನಿಷ್ಠೆಯನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ನಿರ್ದಿಷ್ಟ ಗ್ರಹಕ್ಕೆ ಹೋಲಿಸಲಾಗುತ್ತೆ. ಆ ಗ್ರಹವೇ ನಕ್ಷತ್ರ ಅಂದರೆ ನವಗ್ರಹಗಳ ಸೇನಾಪತಿ ಎನಿಸಿಕೊಂಡಿರುವ ಈ ಮಂಗಳ ದೇವ. ಈಗ ಈ ಒಂದು ಮಂಗಳ ಗ್ರಹ ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಸ್ಥಾನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಲು ಸಜ್ಜಾಗಿದೆ. ಸಿಂಹ ರಾಶಿಯ ಜಾತಕದವರ 10ನೇ ಮನೆಯಲ್ಲಿ, ಅಂದರೆ ಕರ್ಮ ಮತ್ತು ವೃತ್ತಿ ಜೀವನವನ್ನು ನಿರ್ಧರಿಸುವ ಈ ದಶಮ ಭಾವದಲ್ಲಿ ಮಂಗಳನ ಈ ಒಂದು ಶಕ್ತಿಯುತ ಸಂಚಾರ ಆರಂಭವಾಗುತ್ತೆ. ಈ ಜೂನ್ 22ರಿಂದ ಆಗಸ್ಟ್ 8ರವರೆಗಿನ ಈ ಅವಧಿಯಲ್ಲಿ ಮಂಗಳನು ತನ್ನ ಈ ಒಂದು ಅಟಲ್ ಅಂದರೆ ಅತ್ಯಂತ ಸ್ಥಿರ ಹಾಗೂ ದೃಢವಾದ ಪ್ರಭಾವವನ್ನು ಬೀರುತ್ತಾನೆ. ಈ ಮಂಗಳ ಗ್ರಹವನ್ನು ಅಗ್ನಿತತ್ವದ ಗ್ರಹ ಎಂದು ಕೂಡ ನಾವು ಕರಿತೀವಿ. ಬೆಂಕಿಗೆ ಉರಿಯಲು ಒಂದು ಸ್ಥಿರವಾದ ಈ ಒಂದು ಧರತಲ ಅಂದರೆ ನೆಲದ ಅವಶ್ಯಕತೆ ಬೇಕು. ಈ ಬಾರಿ ಮಂಗಳನು ತನ್ನ ಪರಮ ಪವಿತ್ರ ಮಿತ್ರನಾದ ಶುಕ್ರನಿಗೆ ಸೇರಿದ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ವೃಷಭ ರಾಶಿಯ ಈ ಪೃಥ್ವಿ ತತ್ವ ಅಂದರೆ ಭೂಮಿ ರಾಶಿಯಾಗಿದೆ. ಇದರರ್ಥ ಉರಿಯುವ ಅಗ್ನಿಗೆ ಒಂದು ಬಲಿಷ್ಠವಾದ ಭೂಮಿಯ ಆಸರೆ ಸಿಕ್ಕಿದಂತಾಯಿತು. ಈ ಒಬ್ಬ ಶೂರ ಯೋಧನಿಗೆ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಲು ಸೂಕ್ತವಾದ ರಣರಂಗ ಸಿಕ್ಕರೆ ಹೇಗಿರುತ್ತೆ, ಹಾಗೆ ಮಂಗಳನಿಗೆ ನಿಮ್ಮ ವೃತ್ತಿ ಭಾವವಾದ 10ನೇ ಮನೆ ಸಿಕ್ಕಿದೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿದ್ದ ಅಸ್ಥಿರತೆ, ಗೊಂದಲ ಮತ್ತು ಅನಿಶ್ಚಿತತೆಗಳು ದೂರವಾಗಿ ಅತ್ಯಂತ ಶಾಂತಿಯುತ ಹಾಗೂ ವ್ಯವಸ್ಥಿತ ವಾತಾವರಣ ನಿರ್ಮಾಣವಾಗುತ್ತೆ. ಮಂಗಳನನ್ನು ಈ ಜ್ಯೋತಿಷ್ಯದಲ್ಲಿ ಈ ರಕ್ಷಕ ಅಥವಾ ಈ ಒಂದು ಪ್ರೊಟೆಕ್ಟರ್ ಎಂದು ಕರೆಯಲಾಗುತ್ತೆ. ಈ ಗ್ರಹದ ಅಗಾಧ ಶಕ್ತಿ ವರ್ಣಿಸುತ್ತಾ ಮಹರ್ಷಿ ವೇದವ್ಯಾಸರು ಹೇಗೆ ಹೇಳಿದ್ದಾರೆ ನೋಡಿ. ಈ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಈ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಂ ಹಂ. ಇದರ ಅರ್ಥ ಇಷ್ಟೇ: ಭೂದೇವಿಯ ಗರ್ಭದಿಂದ ಜನಿಸಿದ ಮಿಂಚಿನಂತಹ ಪ್ರಕಾಶವನ್ನು ಹೊಂದಿರುವ, ಕೈಯಲ್ಲಿ ಶಕ್ತಿಯ ಆಯುಧವನ್ನು ಹಿಡಿದಿರುವ ಮಂಗಳ ದೇವನಿಗೆ ನಾವು ನಮಸ್ಕರಿಸುತ್ತಿದ್ದೇವೆ ಎಂದರ್ಥ. ಈ ದಶಮ ಭಾವದಲ್ಲಿ ಸೇನಾಪತಿಯ ಅಧಿಪತ್ಯ, ವೃತ್ತಿ ಜೀವನದ ಮಹಾ ಒಂದು ಬದಲಾವಣೆ ನೋಡಬಹುದು. ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಮಂಗಳನು ಒಂಟಿಯಾಗಿ ಕುಳಿತಿರುವುದು ಅತ್ಯಂತ ಶಕ್ತಿಯುತ ಯೋಗವನ್ನು ಉಂಟು ಮಾಡುತ್ತೆ. ಒಂದು ದೊಡ್ಡ ಸೈನ್ಯವನ್ನು ಮುನ್ನಡೆಸುವ ಸೇನಾಪತಿಯು ನಿಮ್ಮ ಕರ್ಮಕ್ಷೇತ್ರವನ್ನು ನೇರವಾಗಿ ತನ್ನ ಈ ಒಂದು ಸುಪರ್ದಿಗೆ ಪಡೆದುಕೊಂಡಂತೆ ಈ ಪರಿಸ್ಥಿತಿ ಇರುತ್ತೆ.
ಹನುಮಂತನು ಶ್ರೀರಾಮನ ಕಾರ್ಯಗಳನ್ನು ಹೇಗೆ ಯಶಸ್ವಿಯಾಗಿ ಮುಗಿಸಿಕೊಟ್ಟನೋ ಅದೇ ರೀತಿ ಮಂಗಳ ದೇವನು ನಿಮ್ಮ ವೃತ್ತಿ ಬದುಕಿನ ಬಾಕಿ ಉಳಿದಿರುವ ಎಲ್ಲ ಸವಾಲುಗಳನ್ನು ಪೂರ್ಣಗೊಳಿಸಲು ಧಾವಿಸಿ ಬಂದಿದ್ದಾನೆ. ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಈ ಅವಧಿಯು ಅತ್ಯಂತ ಸುವರ್ಣಕಾಲವಾಗಿದೆ. ಇದರ ಜೊತೆಗೆ ಮತ್ತೊಂದು ರೋಮಾಂಚನಕಾರಿ ಗ್ರಹಗಳ ಸಂಯೋಜನೆಯನ್ನು ನಾವು ಗಮನಿಸಲೇಬೇಕು. ಶನಿದೇವನು ಪ್ರಸ್ತುತ ನಿಮ್ಮ 8ನೇ ಮನೆಯಲ್ಲಿ ಕುಳಿತು ತನ್ನ ದೃಷ್ಟಿಯನ್ನು ನಿಮ್ಮ 10ನೇ ಮನೆಯ ಮೇಲೆಯೇ ಬೀರುತ್ತಾನೆ. ಶನಿಯನ್ನು ಇಲ್ಲಿ ಕರ್ಮಕಾರಕ ಎನ್ನುತ್ತೆ ಅಂತ ನಾವು ಕರಿಬಹುದು. ಮಂಗಳನನ್ನು ಈ ಒಂದು ಕರ್ಮಕ್ಕೆ ಬೇಕಾದ ಅಪಾರ ಶಕ್ತಿ ಅಥವಾ ಎನರ್ಜಿ ಎಂದು ನಾವು ಕರೆಯುತ್ತೀವಿ. ಯಾವಾಗ ಶನಿಯ ಈ ಒಂದು ಕರ್ಮದ ದೃಷ್ಟಿ ಮತ್ತು ಮಂಗಳನ ಶಕ್ತಿ ಒಂದೇ ಸ್ಥಾನದಲ್ಲಿ ಸಂಧಿಸುತ್ತವೆಯೋ ಆಗ ಅತ್ಯಂತ ಶ್ರೇಷ್ಠ ಹಾಗೂ ಧನಾತ್ಮಕ ಫಲಿತಾಂಶಗಳು ಹೊರಬರುತ್ತೆ. ಇದುವರೆಗೂ ಎಷ್ಟೇ ಪ್ರಯತ್ನಿಸಿದರೂ ಕೈಗೂಡದ ಕೆಲಸಗಳು ಇದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಹಾಕಿ ಪ್ರಯತ್ನಿಸಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಪರಾಶರ ಮಹರ್ಷಿಗಳು ತಮ್ಮ ಬೃಹತ್ ಪರಾಶರ ಹೋರಾಟ ಅಂದರೆ ಶಾಸ್ತ್ರದಲ್ಲಿ ಈ ಮಂಗಳ ಗ್ರಹಕ್ಕೆ ಕೆಲವು ವಿಶೇಷ ಅಧಿಕಾರಗಳನ್ನು ನೀಡಿದ್ದಾರೆ. ನವಗ್ರಹಗಳಲ್ಲಿ ಇತರ ಗ್ರಹಗಳಿಗೆ ಕೇವಲ 7ನೇ ದೃಷ್ಟಿ ಮಾತ್ರ ಸಾಮಾನ್ಯವಾಗಿದ್ದರೆ ಮಂಗಳನಿಗೆ ಮಾತ್ರ 4ನೇ ಮತ್ತು 8ನೇ ದೃಷ್ಟಿಗಳೆಂಬ ವಿಶೇಷ ದೃಷ್ಟಿಬಲ ಕರುಣಿಸಲಾಗುತ್ತೆ. ಈ ಪ್ರಸ್ತುತ ಗೋಚಾರದಲ್ಲಿ ಮಂಗಳನ ಅತ್ಯಂತ ಪ್ರಭಾವಶಾಲಿ 4ನೇ ದೃಷ್ಟಿಯು ನೇರವಾಗಿ ನಿಮ್ಮ ಸ್ವಂತ ರಾಶಿಯಾದ ಸಿಂಹ ರಾಶಿಯ ಮೇಲೆಯೇ ಬೀಳುತ್ತೆ. ನಿಮ್ಮ ರಾಶಿ ಅಥವಾ ಈ ಒಂದು ಲಗ್ನದ ಮೇಲೆ ಸೇನಾಪತಿ ಮಂಗಳನ ದೃಷ್ಟಿ ಬೀಳುವುದರಿಂದ ನಿಮ್ಮಲ್ಲಿ ಹೊಸದೊಂದು ಅದ್ಭುತ ಶಕ್ತಿಯ ಸಂಚಾರವಾಗುತ್ತೆ. ಇದುವರೆಗೆ ನಿಮ್ಮನ್ನು ಕಾಡುತ್ತಿದ್ದ ಒಂದು ಆಲಸ್ಯ ಇರಬಹುದು, ನಕಾರಾತ್ಮಕ ಆಲೋಚನೆಗಳು ಇರಬಹುದು, ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದ್ದ ಗೊಂದಲಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಯಾವುದೇ ಒಂದು ಕಠಿಣ ಕೆಲಸವನ್ನು ಕೈಗೆತ್ತಿಕೊಂಡ್ರು ಅದನ್ನು ಮುಗಿಸುವವರೆಗೂ ವಿಶ್ರಮಿಸದ ಆಂಜನೇಯನಂತಹ ದೃಢ ಸಂಕಲ್ಪ ಮತ್ತು ಆಂತರಿಕ ಶಕ್ತಿ ನಿಮ್ಮಲ್ಲಿ ಜಾಗೃತವಾಗುತ್ತೆ. ಹಳೆ ಕಾಲದ ಅರ್ಥಕ್ಕೆ ನಿಂತು ಹೋಗಿದ್ದ ಯೋಜನೆಗಳು, ಯಾರೋ ಮಾಡಿದ ತಪ್ಪಿನಿಂದಾಗಿ ನಿಮಗೆ ಸಿಗದೇ ಹೋಗಿದ್ದ ಅವಕಾಶಗಳು ಈಗ ಮಂಗಳನ ಈ ಒಂದು ದೃಷ್ಟಿಬಲದಿಂದ ನಿಮ್ಮ ಕೈ ಸೇರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳನನ್ನು ಮಾನವನ ದೇಹದಲ್ಲಿರುವ ಈ ಒಂದು ರಕ್ತ ಪರಿಚಲನೆ ಮತ್ತು ಈ ಒಂದು ಮಜ್ಜೆಯ ಕಾರಕ ಎಂದು ಪರಿಗಣಿಸಲಾಗುತ್ತೆ. ಸಿಂಹ ರಾಶಿಯವರ ಲಗ್ನಸ್ಥಾನದ ಮೇಲೆ ಮಂಗಳನ ದೃಷ್ಟಿ ಇರುವುದರಿಂದ ನಿಮ್ಮ ದೈಹಿಕ ಆರೋಗ್ಯದಲ್ಲಿ ಭಾರೀ ಸುಧಾರಣೆ ಕಂಡುಬರುತ್ತೆ. ವಿಶೇಷವಾಗಿ ಇಲ್ಲಿ ರಕ್ತದ ಒತ್ತಡ, ಅತಿಯಾದ ಉದ್ವೇಗ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಈ ಅವಧಿಯಲ್ಲಿ ಸೂಕ್ತ ಪರಿಹಾರ ಮತ್ತು ಧನಾತ್ಮಕ ಚೇತರಿಕೆ ಕಂಡುಬರುತ್ತೆ. ನಿಮ್ಮ ಆತ್ಮವಿಶ್ವಾಸವು ಸಾಮಾನ್ಯ ಮಟ್ಟದಿಂದ ಅತ್ಯುನ್ನತ ಮಟ್ಟಕ್ಕೆ ಏರುತ್ತೆ. ಆದರೆ ಈ ಒಂದು ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗದೆ ಅತ್ಯಂತ ಸ್ಥಿರ ಮತ್ತು ಗಂಭೀರವಾದ ವ್ಯಕ್ತಿತ್ವವನ್ನು ನಿಮಗೆ ನೀಡುತ್ತೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ತೇಜಸ್ಸನ್ನು ನೋಡಿಯೇ ನಿಮ್ಮಿಂದ ದೂರ ಸರಿಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಚತುರ್ಥ ಭಾವದ ಮೇಲೆ 7ನೇ ಒಂದು ದೃಷ್ಟಿ, ಆಸ್ತಿ ಮತ್ತು ಕೌಟುಂಬಿಕ ಯೋಗ. ಮಂಗಳನು ತನ್ನ 7ನೇ ಪೂರ್ಣ ದೃಷ್ಟಿಯಿಂದ ನಿಮ್ಮ ಜಾತಕದ 4ನೇ ಮನೆಯನ್ನು ಅಂದರೆ ಚತುರ್ಥ ಭಾವವನ್ನು ವೀಕ್ಷಿಸುತ್ತಿದ್ದಾನೆ. ಇಲ್ಲಿ ಅತ್ಯಂತ ಸ್ವಾರಸ್ಯಕರ ಮತ್ತು ಜ್ಯೋತಿಷ್ಯದ ರಹಸ್ಯವೊಂದು ಅಡಗಿದೆ. ನಿಮ್ಮ 4ನೇ ಮನೆಯು ವೃಶ್ಚಿಕ ರಾಶಿಯಾಗಿದ್ದು ಆ ಮನೆಯ ಒಡೆಯ ಅಥವಾ ಅಧಿಪತಿ ಬೇರೆ ಯಾರೂ ಅಲ್ಲ, ಸ್ವಯಂ ಮಂಗಳ ದೇವನೇ ಆಗಿದ್ದಾನೆ. ಯಾವುದೇ ಒಬ್ಬ ಗ್ರಹ ತನ್ನ ಸ್ವಂತ ಮನೆ ದೃಷ್ಟಿ ಬೀರಿದಾಗ ಆ ಮನೆಯ 100 ಪಟ್ಟು ಹೆಚ್ಚು ಬಲಶಾಲಿಯಾಗುತ್ತೆ. ಇಂತಹ ಯೋಗ ಮಂಗಳನ ಗೋಚಾರದಲ್ಲಿ ಕೇವಲ 2 ಬಾರಿ ಮಾತ್ರ ಸಾಧ್ಯವಾಗುತ್ತೆ. ಈ ಕಾರಣದಿಂದಾಗಿ ಭೂಮಿ, ಜಮೀನು, ಸ್ವಂತ ಮನೆ ಅಥವಾ ವಾಹನವನ್ನು ಖರೀದಿಸಬೇಕು ಎಂದು ನೀವು ದೀರ್ಘಕಾಲದಿಂದ ಕನಸು ಕಾಣ್ತಿದ್ರೆ ಸಿಂಹ ರಾಶಿಯವರ ಆಸೆಗಳು ಈ 50 ದಿನಗಳಲ್ಲಿ ಈಡೇರುತ್ತೆ. ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು, ವ್ಯವಹಾರಗಳಲ್ಲಿ ಇದ್ದವರಿಗೆ, ಈ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಮತ್ತು ಇಂಜಿನಿಯರ್ಗಳಿಗೆ ಈ ಸಮಯ
ಅಭೂತಪೂರ್ವ ಆರ್ಥಿಕ ಲಾಭವನ್ನು ತಂದುಕೊಡುತ್ತೆ. ಇದರೊಂದಿಗೆ ಈಗಾಗಲೇ ನಿಮ್ಮ ಜಾತಕದಲ್ಲಿ ದೇವಗುರು ಬೃಹಸ್ಪತಿಯ ದೃಷ್ಟಿಯು ಈ ಸ್ಥಾನದ ಮೇಲೆ ಇರುವುದರಿಂದ ಜಂಟಿ ಗ್ರಹಗಳ ಶುಭ ಪ್ರಭಾವ ಇಲ್ಲಿ ಕೆಲಸ ಮಾಡುತ್ತೆ. ಉದ್ಯೋಗದ ನಿಮಿತ್ತ ಅಥವಾ ಉತ್ತಮ ಜೀವನ ಶೈಲಿಗಾಗಿ ಇಲ್ಲಿ ಸ್ಥಳ ಬದಲಾವಣೆ ಮಾಡಲು ಬಯಸುತ್ತಿರುವವರಿಗೆ ಇದು ಅತ್ಯಂತ ಸೂಕ್ತ ಸಮಯವಾಗಿದೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಇಡೀ ಕುಟುಂಬಕ್ಕೆ ಮಂಗಳನಿಂದ ಒಂದು ದೃಢವಾದ ಈ ಸುರಕ್ಷತಾ ಕವಚ ಲಭಿಸುತ್ತೆ. ಈ ಮಂಗಳ ದೇವನಿಗೆ ಇರುವ ಕೊನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ದೃಷ್ಟಿ ಎಂದರೆ ಅದು 8ನೇ ದೃಷ್ಟಿ, ಅಷ್ಟಮ ದೃಷ್ಟಿ. ಪ್ರಸ್ತುತ ಗೋಚಾರ ಫಲದ ಪ್ರಕಾರ ಮಂಗಳನು ತನ್ನ ಈ 8ನೇ ಮನೆ ಪೂರ್ಣ ದೃಷ್ಟಿಯಿಂದ ನಿಮ್ಮ ಜಾತಕದ 9ನೇ ಮನೆಯಾದ ಈ ನವಮ ಭಾವವನ್ನು ನೇರವಾಗಿ ವೀಕ್ಷಿಸುತ್ತಾನೆ. 9ನೇ ಮನೆಯು ಭಾಗ್ಯಸ್ಥಾನ, ಈ ಪಿತೃಸ್ಥಾನ ಮತ್ತು ಧರ್ಮಸ್ಥಾನವಾಗಿದೆ. ಇಲ್ಲಿ ಧನು ರಾಶಿ ಇದ್ದು ಇದರ ಅಧಿಪತಿ ದೇವಗುರು ಬೃಹಸ್ಪತಿ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಮತ್ತು ಗುರು ಪರಮ ಮಿತ್ರರು. ಆದ್ದರಿಂದ ಮಿತ್ರನ ಮನೆಯ ಮೇಲೆ ಬೀಳುವ ಈ ಒಂದು ದೃಷ್ಟಿ ನಿಮ್ಮ ಅದೃಷ್ಟದ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯುತ್ತೆ. ಇದುವರೆಗೆ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ಅದೃಷ್ಟ ಕೈ ಕೊಡುತ್ತಿದೆ ಎಂದು ನಿರಾಶರಾಗಿದ್ದರೆ ಇನ್ನು ಮುಂದೆ ಕಾಲ ಬದಲಾಗುತ್ತೆ. ಹೋದ ಕಡೆಯಲ್ಲೆಲ್ಲ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆಗಳು ಹೆಚ್ಚಾಗುತ್ತೆ. ನವಗ್ರಹಗಳಲ್ಲಿ ನಾಯಕತ್ವದ ಒಂದು ಗುಣ ಮತ್ತು ಧೈರ್ಯಕ್ಕೆ ಹೆಸರಾದವನು ಮಂಗಳ ದಶಮದಲ್ಲಿ ಈ ಮಂಗಳನಿದ್ದು ಈ ನವಮಕ್ಕೆ ದೃಷ್ಟಿ ಇರುವುದರಿಂದ ನೀವು ಕೆಲಸ ಮಾಡುವ ಕಚೇರಿಯಲ್ಲೇ ಆಗಿರಬಹುದು ಅಥವಾ ನೀವು ನಡೆಸುವ ವ್ಯವಹಾರದಲ್ಲಿ ನಿಮ್ಮದೇ ಆದ ಸ್ವತಂತ್ರ ಅಧಿಪತ್ಯ ಸ್ಥಾಪನೆಯಾಗುತ್ತೆ. ಜನರೇ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮ್ಮ ಮುಂದೆ ತಲೆಬಾಗುವ ಪರಿಸ್ಥಿತಿ ಅಥವಾ ನಿಮ್ಮ ಕೆಲಸವನ್ನು ಮುಕ್ತ ಕಂಠದಿಂದ ಶ್ಲಾಘಿಸುವ ಸುಸಂದರ್ಭಗಳು ಎದುರಾಗುತ್ತವೆ. ನಿಮ್ಮ ಜಾತಕದ ಪಂಚಮ ಭಾವಕ್ಕೂ ನಿಮ್ಮ ಗ್ರಹಗಳ ಸಂಚಾರವು ಪರೋಕ್ಷವಾಗಿ ಶುಭ ಫಲಗಳನ್ನು ನೀಡುತ್ತೆ. ವಿಶೇಷವಾಗಿ ನಿಮ್ಮ ಮಕ್ಕಳ ವೃತ್ತಿ ಜೀವನದಲ್ಲಿ ಇದ್ದ ಅಡೆತಡೆಗಳು, ಅವರ ವಿದ್ಯಾಭ್ಯಾಸದಲ್ಲಿ ಉಂಟಾಗುತ್ತಿದ್ದ ಏಕಾಗ್ರತೆಯ ಕೊರತೆ ಇರಬಹುದು ಅಥವಾ ಆರೋಗ್ಯದ ಏರುಪೇರುಗಳು ಈ ಮಿತ್ರ ದೃಷ್ಟಿಯಿಂದಾಗಿ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳೆಲ್ಲ ದೂರವಾಗಿ ಅವರ ಕಡೆಯಿಂದ ನಿಮಗೆ ಶುಭ ವಾರ್ತೆಗಳು ಲಭಿಸುತ್ತೆ. ಈ ದಶಮ ಭಾವದಲ್ಲಿರುವ ಮಂಗಳನ ಈ ಅಗಾಧವಾದ ಶಕ್ತಿ ಧನಾತ್ಮಕವಾಗಿ ನಿಮ್ಮದಾಗಿಸಿಕೊಳ್ಳಲು ಮತ್ತು ಯಾವುದೇ ಸಣ್ಣ ಪುಟ್ಟ ದೋಷಗಳಿದ್ರೂ ಅವುಗಳನ್ನು ನಿವಾರಿಸಿಕೊಳ್ಳಲು ಶಾಸ್ತ್ರೋಕ್ತವಾದ ಕೆಲವು ಸರಳ ಮತ್ತು ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ನೀವು ಇಲ್ಲಿ ನೋಡಬಹುದು. ಕೆಂಪು ವರ್ಣದ ಒಂದು ಆರಾಧನೆ ಅಂತ ಅಂದರೆ ಮಂಗಳ ಗ್ರಹದ ಪ್ರಧಾನ ಬಣ್ಣ ಕೆಂಪು. ರಾಮಭಕ್ತ ಹನುಮಂತನಿಗೂ ಕೆಂಪು ಬಣ್ಣಕ್ಕೂ ಅವಿನಾಭಾವ ಸಂಬಂಧ. ಹನುಮಾನ್ ಚಾಲೀಸದಲ್ಲಿ ಹೇಳಿರುವಂತೆ ಲಾಲ್ ದೇಹ ಲಾಲ್ ಲಸೆ ಅರುಧರಿ ಲಾಲ್ ಲಂಗೂರ್ ವಜ್ರದೇಹ ದಾನವ ದಲನ ಈ ಜಯ 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 ಕಪಿಸೂರ್. ಆದ್ದರಿಂದ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆದಷ್ಟು ನೀವು ಭೇಟಿ ನೀಡಿ ಕೆಂಪು ಬಣ್ಣದ ವಸ್ತ್ರ ಅಥವಾ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸುವುದು ಅತ್ಯಂತನೇ ಶ್ರೇಷ್ಠ. ಸ್ವಾಮಿಗೆ ಬೂಂದಿ, ಲಾಡು ಅಥವಾ ಕಡಲೆ ಹಿಟ್ಟಿನ ಲಡ್ಡುಗಳನ್ನು ನೈವೇದ್ಯವಾಗಿ ನೀಡಿ ಭಕ್ತರಿಗೆ ನೀವು ಹಂಚಿ. ಮತ್ತು ಇಲ್ಲಿ ಗೋಸೇವೆ ಮತ್ತು ಈ ಧಾನ್ಯ ದಾನ ಮಂಗಳವಾರದ ದಿನದ ಈ ಸೋಮವಾರದ ರಾತ್ರಿನೇ ಕೆಂಪು ಮಸೂರ್ ಬೇಳೆಯನ್ನು ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ಮಂಗಳವಾರದ ಬೆಳಗ್ಗೆ ಅದನ್ನು ಗೋಮಾತೆಗೆ ತಿನ್ನಿಸುವುದರಿಂದ ಜಾತಕದಲ್ಲಿರುವ ಮಂಗಳ ದೋಷಗಳು ತಕ್ಷಣವೇ ಶಾಂತಗೊಳ್ಳುತ್ತೆ ಮತ್ತು ವೃತ್ತಿ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. ಈ ಹನುಮಾನ್ ಚಾಲಿಸ ಪಠಣ ಈ ಅವಧಿಯಲ್ಲಿ ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸುವುದು ಅತ್ಯಂತ ರಾಮಬಾಣದ ಒಂದು ಪರಿಹಾರ ಅಂತಲೇ ನಾವು ಅನ್ನಬಹುದು. ಹನುಮಂತನ ಆರಾಧನೆಯಿಂದ ಮಂಗಳ ಗ್ರಹವು ಏಕೆ ಶಾಂತವಾಗುತ್ತೆ ಎಂಬ ಜ್ಯೋತಿಷ್ಯ ರಹಸ್ಯವನ್ನು ನಾವಿಲ್ಲಿ ತಿಳಿಯಲೇಬೇಕು. ಪುರಾಣಗಳ ಪ್ರಕಾರ ಹನುಮಂತನು ಸಾಕ್ಷಾತ್ ಪರಮಶಿವನ ಏಕಾದಶ ರುದ್ರಾವತಾರ, 11ನೇ ಅವತಾರ.
ಈ ಮತ್ತೊಂದೆಡೆ ಮಂಗಳ ಗ್ರಹದ ಉತ್ಪತ್ತಿಯು ಶಿವನ ಹಣೆಯ ಬೆವರಿನ ಹನಿಯಿಂದ ಭೂಮಿಯ ಮೇಲೆ ಆಯಿತು ಎಂದು ಜನ್ಮ ಈ ವೃತ್ತಾಂತ ಹೇಳುತ್ತೆ. ಈ ಕಾರಣದಿಂದಾಗಿ ಶಿವನ ಅಂಶವಾದ ಹನುಮಂತನಿಗೂ ಮತ್ತು ಶಿವನಿಂದಲೇ ಉದ್ಭವಿಸಿದ ಮಂಗಳನಿಗೂ ಅತ್ಯಂತ ನಿಕಟವಾದ ದಿವ್ಯ ಸಂಬಂಧ ಇದೆ. ಯಾರು ಮಂಗಳವಾರದ ದಿನ ಆಂಜನೇಯನನ್ನು ಸಂಪೂರ್ಣವಾಗಿ ಶರಣಾಗತಿ ಭಾವದಿಂದ ಪ್ರಾರ್ಥಿಸುತ್ತಾರೋ ಅವರಿಗೆ ಹನುಮಂತನ ಕೃಪೆಯೊಂದಿಗೆ ಮಂಗಳದೇವನ ಸಂಪೂರ್ಣ ಆಶೀರ್ವಾದವು ಉಚಿತವಾಗಿ ಸಿಗುತ್ತೆ. ನಿಮ್ಮ ದಶಮ ಭಾವದಲ್ಲಿ ಕುಳಿತಿರುವ ಮಂಗಳನು ನಿಮ್ಮ ಎಲ್ಲ ಅರ್ಧಕ್ಕೆ ನಿಂತ ಕೆಲಸಗಳನ್ನು ಪೂರ್ಣಗೊಳಿಸಲು ಈ ದಿವ್ಯ ಶಕ್ತಿಯು ಸಹಕಾರಿ ಮಾಡುತ್ತೆ. ಸಿಂಹ ರಾಶಿಯ ಜಾತಕದವರಿಗೆ ದಶಮ ಭಾವದಲ್ಲಿ ಮಂಗಳನ ಈ ಒಂದು ಗೋಚಾರ ಸ್ಥಿತಿಯು ಕೇವಲ ಒಂದು ಸಾಧಾರಣ ಗ್ರಹ ಬದಲಾವಣೆ ಅಲ್ಲ. ಇದು ನಿಮ್ಮ ವೃತ್ತಿ ಬದುಕಿನ ಈ ಒಂದು ದಶೆ ಹಾಗೂ ದಿಕ್ಕನ್ನು ಬದಲಾಯಿಸುವ ದಿವ್ಯ ಕಾಲಘಟ್ಟ. ಜೂನ್ 21ರಿಂದ ಆಗಸ್ಟ್ 8ರವರೆಗಿನ ಈ 50 ದಿನಗಳ ಅವಧಿಯಲ್ಲಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಕೆಲವು ಕ್ರಾಂತಿಕಾರಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಮಂಗಳನನ್ನು ಜ್ಯೋತಿಷ್ಯದಲ್ಲಿ ಸೇನಾಪತಿ ಎಂದು ಕರೆಯುವುದರಿಂದ ಈ ಸಮಯದಲ್ಲಿ ನಿಮ್ಮಲ್ಲಿ ಆಡಳಿತಾತ್ಮಕ ಗುಣಗಳು ಹೆಚ್ಚಾಗುತ್ತವೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಮೇಲಾಧಿಕಾರಿಗಳು ನಿಮ್ಮ ಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ನಿಮಗೆ ವಹಿಸುವ ಸಾಧ್ಯತೆಗಳು ಹೆಚ್ಚು. ಈ ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆಯನ್ನು ವಿಸ್ತರಿಸಲು, ಹೂಡಿಕೆದಾರರನ್ನು ಆಕರ್ಷಿಸಲು ಮತ್ತು ಈ ಪ್ರತಿಸ್ಪರ್ಧಿಗಳನ್ನು ಧೂಳೀಪಟ ಮಾಡಲು ಈ ಒಂದು ಅಟಲ್ ಅಂದರೆ ಮಂಗಳನು ಅತ್ಯಂತ ಬಲಿಷ್ಠನಾದ ಧೈರ್ಯ ಮತ್ತು ವ್ಯೂಹ ತಂತ್ರಗಳನ್ನು ಕರುಣಿಸಲಿದ್ದಾನೆ. ನಿಮ್ಮ ಅಷ್ಟಮ ಭಾವದಲ್ಲಿ ಕುಳಿತಿರುವ ಶನಿದೇವನು ಕರ್ಮದ ಅಧಿಪತಿಯಾಗಿದ್ದು ಆತನ ದೃಷ್ಟಿಯು ಮಂಗಳನ ಮೇಲೆ ಇರುವುದು ಜಾತಕದ ತೀವ್ರತೆಯನ್ನು ಹೆಚ್ಚು ಮಾಡುತ್ತೆ. ಶನಿಯು ನಿಧಾನಗತಿ ಮತ್ತು ಶಿಸ್ತನ್ನು ಪ್ರತಿನಿಧಿಸಿದರೆ ಮಂಗಳನು ವೇಗ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತಾನೆ. ಈ ಇಬ್ಬರು ಪರಸ್ಪರ ಸಂಧಿಸಿದಾಗ ಜಾತಕದಲ್ಲಿ ಒಂದು ರೀತಿಯ ಆಂತರಿಕ ಸಂಘರ್ಷ ಏರ್ಪಡುತ್ತೆ. ಆದರೆ ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡ್ರೆ ಯಾವುದೇ ಕಠಿಣ ಸವಾಲನ್ನು ಗೆಲ್ಲುವ ಅಪಾರ ಸಾಮರ್ಥ್ಯ ನಿಮ್ಮದಾಗುತ್ತೆ. ಯಾವುದೇ ಒಂದು ಹೊಸ ಕೆಲಸಕ್ಕೆ ಕೈ ಹಾಕುವ ಮುನ್ನ ಯೋಜನಾಬದ್ಧವಾಗಿ ಹೆಜ್ಜೆ ಇಡುವುದು ಮುಖ್ಯ. ಮಂಗಳನ ಆತುರ ಮತ್ತು ಶನಿಯ ನಿಧಾನಗತಿಯನ್ನು ಸಮತೋಲನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಈ ಅವಧಿಯಲ್ಲಿ ಸಿಂಹ ರಾಶಿಯವರಿಗೆ ಸಿಗುವ ಯಶಸ್ಸು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದ ಮುನ್ನೋಟಗಳು ನಮಗೆ ದಾರಿದೀಪದಂತೆಯೇ ಹೊರತು ನಮ್ಮ ಕರ್ಮವೇ ಎಲ್ಲದಕ್ಕೂ ಮೂಲ ಬುನಾದಿ. ಮಂಗಳ ಮತ್ತು ಹನುಮಂತನ ದಿವ್ಯ ಅನುಗ್ರಹ ನಿಮ್ಮ ಮೇಲಿರಬೇಕಾದ್ರೆ ಕೇವಲ ಪರಿಹಾರಗಳನ್ನು ಮಾಡುವುದಷ್ಟೇ ಅಲ್ಲದೆ ನಿಮ್ಮ ದೈನಂದಿನ ಜೀವನದಲ್ಲಿ ಸತ್ಯ, ಧರ್ಮ ಮತ್ತು ಕಠಿಣ ಪರಿಶ್ರಮವನ್ನು ರೂಢಿಸಿಕೊಳ್ಳಿ. ಈ ಮಂಗಳವಾರದ ದಿನಗಳಲ್ಲಿ ಮಾಂಸಾಹಾರ ಮತ್ತು ಈ ಆಲ್ಕೋಹಾಲ್ಗಳಂತಹ ತಾಮಸಿಕ ವಸ್ತುಗಳಿಂದ ಆದಷ್ಟು ದೂರವಿರಿ. ಸಾತ್ವಿಕ ಜೀವನವನ್ನು ನಡೆಸುವುದರಿಂದ ಮಂಗಳನ ಶುಭ ತರಂಗಗಳು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸುಲಭವಾಗಿ ಇಲ್ಲಿ ಆಕರ್ಷಿಸುತ್ತೆ. ಆಂಜನೇಯನಂತೆ ನಿಷ್ಕಲ್ಮಶ ಭಕ್ತಿ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿರುವ ಜಾತಕರಿಗೆ ಈ ಗೋಚಾರ ಫಲವು ಅತ್ಯಂತ ಮರೆಯಲಾಗದ ಸುವರ್ಣ ಯುಗವನ್ನು ಸೃಷ್ಟಿ ಮಾಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.